ಪ್ರಿಯ ವೀಕ್ಷಕರೇ, ನಾನು ಶ್ರೀಧರಮೂರ್ತಿ ME BA ನಿವೃತ್ತ ಉಪನ್ಯಾಸಕರ ಸರ್ಕಾರಿ ಕಾಲೇಜು KP ಜ್ಞಾಹ ಮತ್ತು ಜ್ಯೋತಿಷ್ಯ ವಿದ್ವಾನ್ ಮತ್ತು ಅರ್ಥಶಾಸ್ತ್ರಿಕ ತಜ್ಞ. ನಾನು ಹಿಂದೆ ಒಂದು 3-4 ದಿವಸ ಮುಂಚೆ ಒಂದು ಜಾತಕವನ್ನು ವಿಶ್ಲೇಷಣೆ ಕೊಟ್ಟಿದ್ದೆ. ಇವತ್ತು ಒಂದು ಅರ್ಥಸಾಮಗ್ರಿಕ ಬಗ್ಗೆ ಒಂದು ವಿಶ್ಲೇಷಣೆಯನ್ನು ಕೊಡಬೇಕು ಅಂತ ಯೋಚನೆ ಮಾಡಿದ್ದೀನಿ. ಇದರಲ್ಲಿ ಇವತ್ತು 200ನೇ ಎಪಿಸೋಡನ್ನು ಕೊಡ್ತಾ ಇದ್ದೀನಿ. 200 ಎರಡನೇ ಸೆಂಚುರಿ 200ನೇ ಎಪಿಸೋಡನ್ನು ಇವತ್ತು ಕೊಡ್ತಾ ಇದ್ದೀನಿ. ಅದು ಅರ್ಥಸಾಮಗ್ರಿಕ ಬಗ್ಗೆ ಕೊಡ್ತಾ ಇದ್ದೀನಿ. ನನ್ನ ಚಾನಲ್ಲು ನಿಮ್ಮ ಜಾತಕದಲ್ಲಿ ಏನಿದೆ ಅನ್ನೋ ಮತ್ತೆ 9986555062 ಇದನ್ನು ಕೊಟ್ಟರೆ ನಮ್ಮ ಸೀರೀಸ್ ಆಫ್ ಈ ಎಪಿಸೋಡ್ಸ್ ಓಪನ್ ಆಗುತ್ತೆ ನೋಡಿ. ಮತ್ತು ಇವಾಗ ನಾನು ಈ ವಿಶ್ಲೇಷಣೆಯನ್ನು ಕೊಡ್ತಾ ಇದ್ದೀನಿ ನೋಡಿ. ಮೊದಲನೇದಾಗಿ ಒಂದು ಆಯುಷ್ ರೇಖೆಯನ್ನು ನೋಡ್ತೀವಿ. ಆಯುಷ್ ರೇಖೆ ಏನಾಗಿದೆ ಅಂದರೆ ಇಲ್ಲಿ ಹೆಬ್ಬೆಟ್ಟು ಮತ್ತು ತೋರ್ಬೆರಳು ಎರಡು ಮಧ್ಯೆ ಅಂದರೆ ಕಮೆಂಟ್ಸ್ ಆಗಬೇಕು. ಕರೆಕ್ಟಾಗಿ ಅಲ್ಲೇ ಕಮೆಂಟ್ಸ್ ಆಗಿದೆ. ಅಲ್ಲೇ ಕಮೆಂಟ್ಸ್ ಆಗಿ ಮತ್ತೆ ಕಂಕಣಕ್ಕೆ ಬರಬೇಕು. ಪೂರ್ತಿ ಕಂಕಣಕ್ಕೆ ಬಂದಿದೆ. ಇವನಿಗೆ ಕಂಕಣಕ್ಕೆ ಬಂದಿರೋದ್ರಿಂದ ಇವನಿಗೆ ಪೂರ್ಣ ಆಯಸ್ಸು ಅಂದರೆ 60ರಿಂದ 70 ಅಂತ ನಾನು ಹೇಳ್ತಾನೆ. ಪೂರ್ಣ ಆಯಸ್ಸಿದೆ ಇವನಿಗೆ. ಮತ್ತೆ ಅದರ ಪಕ್ಕದಲ್ಲಿ ಅದರ ಜೊತೆಯಲ್ಲಿ ಒಂದು ಜ್ಞಾನರೇಖೆ ಶುರುವಾಗುತ್ತೆ. ಜ್ಞಾನರೇಖೆ ಪೂರ್ತಿ ಇಲ್ಲ ಅಂದರೆ ಇಲ್ಲಿ ತನಕ ಬರಬೇಕು, ಚಂದ್ರಪರ್ವತಕ್ಕೆ ತನಕ ಬರಬೇಕು. ಚಂದ್ರಪರ್ವವರೆಗೂ ಬಂದಿಲ್ಲ, ಅರ್ಧಕ್ಕೆ ನಿಂತು ಹೋಗ್ತದೆ. ಜ್ಞಾನರೇಖೆ ಇರೋ ಜ್ಞಾನರೇಖೆನೂ ಚೆನ್ನಾಗಿದೆ. ಎಷ್ಟು ಜ್ಞಾನರೇಖೆ ಇದೆಯೋ ಅಷ್ಟೇ ಚೆನ್ನಾಗಿದೆ. ಮತ್ತು ಯಾವುದೇ ಡಿಸ್ಟರ್ಬೆನ್ಸ್ ಜ್ಞಾನರೇಖೆಯಲ್ಲಿ ಇಲ್ಲ. ಮತ್ತೆ ಒಂದು ಧನರೇಖೆ ಇದೆ. ಧನರೇಖೆನೂ ಅದು ಪೂರ್ತಿ ಕಂಕಣದ ಶುರುವಾಗಬೇಕು, ಶನಿಪರ್ವಕ್ಕೆ ಹೋಗಬೇಕು. ಕಂಕಣದ ಶುರುವಾಗಿ ಶನಿಪರ್ವಕ್ಕೆ ಹೋಗಿಲ್ಲ. ಮತ್ತೆ ಒಂದು ಸ್ವಲ್ಪ ಧನರೇಖೆನೂ ಇದೆ, ಅದು ಚೆನ್ನಾಗಿದೆ. ಜ್ಞಾನರೇಖೆನೂ ಚೆನ್ನಾಗಿದೆ ಮತ್ತು ಧನರೇಖೆನೂ ಚೆನ್ನಾಗಿದೆ. ಅದರ ಮುಂದೆ ಇದು ಹೃದಯ ರೇಖೆ ಬುಧ ಪರ್ವತದಿಂದ ಕಮೆಂಟ್ಸ್ ಆಗಿ ಮತ್ತೆ ಗುರುಪರ್ವತ ಹೋಗಿದೆ. ಅದು ಚೆನ್ನಾಗಿದೆ. ಇವರಿಗೆ ಎಕ್ಸ್ಟ್ರಾ ಒಂದು ರೇಖೆ ಏನಿದೆ ಅಂತಂದರೆ ಇದು ಕುಜಪರ್ವತದಿಂದ ಪ್ರಾರಂಭವಾಗಿ ಸೂರ್ಯಪರ್ವತೆ, ಇದು ಕುಜಪರ್ವದಿಂದ ಪ್ರಾರಂಭವಾಗಿ ಸೂರ್ಯಪರ್ವತಕ್ಕೆ ಇದು ಅರ್ಧ ಚಂದ್ರ ಆಕೃತಿಯಲ್ಲಿ ಒಂದು ಲೈನು ಹೋಗಿದೆ. ಮತ್ತಿನ್ನೊಂದು ಏನಂದರೆ ಇಲ್ಲೊಂದು ಸ್ಟಾರ್ ಇದೆ. ಸ್ಟಾರು ಎಲ್ಲಿ ತಗೊಂಡ್ಬಂದಿದೆ ಅಂದರೆ ಆಯುಷ್ ರೇಖೆವರೆಗೂ ಬಂದಿದೆ. ಇದು ಇದರ ವಿಶ್ಲೇಷಣೆ. ಇದನ್ನು ನಾವು ಯಾವುದಕ್ಕೆ ಯೋಚನೆ ಮಾಡ್ತೀವಿ ಈಗ ಮೇಲ್ ಪುರುಷ, ಅದು ಹಳ್ಳಿಯ ಪುರುಷ, ಹಳ್ಳಿ ಜೀವನ, ಹಳ್ಳಿಯಲ್ಲೇ ಹುಟ್ಟುತ್ತಾನೆ, ಹಳ್ಳಿನಲ್ಲೇ ಬೆಳೀತಾನೆ, ಹಳ್ಳಿನಲ್ಲೇ ಹುಟ್ಟುತ್ತಾನೆ, ಹಳ್ಳಿನಲ್ಲೇ ಬೆಳೀತಾನೆ. ಇವನಿಗೆ ಏನು ವಿದ್ಯೆ ಇಲ್ಲ, ಯಾವ ವಿದ್ಯೆನೂ ಇಲ್ಲ, ಯಾವ ಡಾಕ್ಟರು ಇಲ್ಲ, ಏನೂ ಇಲ್ಲ. ವಿದ್ಯೆ ಇಲ್ಲ. ಆದರೂ ಇವರು ಏನು ಮಾಡ್ತಾನೆ ನಾಟಕ ಅಂತ ಅಂದರೆ ಬರೀ ನಾಟಕ, ಬರೀ ಸುಳ್ಳು ಹೇಳ್ತಾನೆ, ಬರೀ ನಾಟಕ ಮಾಡ್ತಾನೆ. ಏನು ನಾನು ನನ್ನ ಪೂರ್ವಜರು, ನಮ್ಮ ತಾತ, ನಮ್ಮ ಅಪ್ಪ, ನಮ್ಮ ಮುತ್ತಾತ, ನಮ್ಮ ಪೂರ್ವಜರು ಎಲ್ಲ ಏನು ಮಾಡ್ತಾರೆ ಅಂತಂದರೆ ಈ ವಿದ್ಯೆಯನ್ನು ಕಲ್ತಿದ್ರು. ಈ ಹಳ್ಳಿ ಕಡೆ ಮಾಡ್ತಾರಲ್ಲ ವಿದ್ಯೆ, ಆ ಥರ ಜಾದು ಮಾಡೋದು. ಆಮೇಲೆ ಹಳ್ಳಿ ಥರ ಏನು ಆರೋಗ್ಯಕ್ಕೆ ವಿದ್ಯೆ, ಆ ವಿದ್ಯೆಯನ್ನು ನಮ್ಮ ತಾತ ಮುತ್ತಾತ ಕಾಲದಿಂದಲೇ ಮಾಡ್ತಿದ್ರು. ಅದನ್ನೆಲ್ಲ ನಾನು ಕಲ್ತ್ಕೊಂಡಿದ್ದೀನಿ. ಅದೆಲ್ಲ ನನಗೆ ಗೊತ್ತು. ನಾನು ಎಲ್ಲ ಕಾಯಿಲೆಯನ್ನು ವಾಸ ಮಾಡ್ತೀನಿ, ಎಲ್ಲ ಕಾಯಿಲೆಗೂ ಔಷಧಿ ಕೊಡ್ತೀನಿ ಅಂತ ಎಲ್ಲ ಕಡೆಗೂ ಹೇಳ್ಕೊಂಡು ಹಳ್ಳಿ ಜನ, ಪಾಪ ಮುಗ್ಧ ಜನ, ಅವ್ರನ್ನ ಆಕರ್ಷಣೆ ಮಾಡ್ಕೊಂಡು ಅವ್ರನ್ನ ಆಕರ್ಷಣೆ ಮಾಡ್ತಾನೆ. ಹಳ್ಳಿ ಜನ ಪಾಪ ಹೆಂಗಸರು ಗಂಡಸರು ಅಂತ ಅಂದೇನೆ ಎಲ್ಲರೂ ಇವನು ಹೇಳಿದ್ದನ್ನ ನಿಜ ಅಂತ ನಂಬಿ ಇವನು ಫಾಲೋ ಮಾಡಿ ಸ್ವಲ್ಪ ಏನು ಹೆಚ್ಚು ಕಮ್ಮಿ ಆದರೆ ಸಾಕು ಇವನ ಹತ್ರ ಓಡ ಬರ್ತಾರೆ. ಇವನು ವೈದ್ಯ ಅಂತ ಹೇಳ್ತಾನೆ. ನಾನೊಬ್ಬ ವೈದ್ಯ ಅಂತ ಹೇಳ್ಕೊಂಡು ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡ್ತಾನೆ.
ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡ್ತಾನೆ. ನೋಡ್ರಿ, ಇವನಿಗೆ 4 ರೇಖೆ ಅರ್ಧಕ್ಕೆ ನಿಂತಿದೆ, ಇವನಿಗೆ ವಿದ್ಯೆ ಇಲ್ಲ, ದಡ್ಡ. ಆದರೂ ಜನಗಳನ್ನು ಮೋಸ ಮಾಡ್ತಾನೆ, ಜನಗಳಿಗೆ ಮೋಸ ಮಾಡ್ತಾನೆ. ಮತ್ತು ಆರೋಗ್ಯ, ಹೃದಯ ರೇಖೆ ತುಂಬ ಚೆನ್ನಾಗಿದೆ, ಮನಸ್ಸು ಚೆನ್ನಾಗಿದೆ. ಅಂದರೆ ಇವ್ರನ್ನ ಜನಗಳನ್ನ ಹೇಗೆ ಆಕರ್ಷಣೆ ಮಾಡಬೇಕು, ಏನು ಮಾಡಬೇಕು ಅದೆಲ್ಲ ತುಂಬ ಚೆನ್ನಾಗಿ ಗೊತ್ತಿದೆ. ಮತ್ತು ಈಗ ಇವನು ವೈದ್ಯ ವೃತ್ತಿಯನ್ನು ಮಾಡ್ತಾನೆ ಹಳ್ಳಿ ಕಡೆಗೆ. ಅವ್ನಿಗೇನು ಗೊತ್ತಿಲ್ಲ, ಏನು ಗೊತ್ತಿದ್ರೂ ಅವ್ರ ಜನಗಳನ್ನೆಲ್ಲ ಆಕರ್ಷಣೆ ಮಾಡಿ ಮೋಸ ಮಾಡಿ ವೈದ್ಯ ವೃತ್ತಿಯನ್ನು ಮಾಡಿ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡ್ತಾನೆ. ದುಡ್ಡನ್ನು ಸಂಪಾದನೆ ಮಾಡ್ತಾನೆ, ಜನಗಳನ್ನ ಆಕರ್ಷಣೆ ಮಾಡ್ತಾನೆ. ಮತ್ತಿನ್ನೇನು ಮಾಡ್ತಾನೆ ಅಂತ ಅಂದರೆ, ಇವನು ವಯಸ್ಸಿಗೆ ಬರ್ತಾನೆ. ವಯಸ್ಸಿಗೆ ಬಂದಮೇಲೆ ಏನು ಮಾಡ್ತಾನೆ ಅಂದರೆ, ಆ ಊರಿನ ಒಬ್ಬ ಶ್ರೀಮಂತರ ಹೆಣ್ಣು ಮಗಳನ್ನು ಪ್ರೀತಿಸಿ ಅವಳನ್ನ ಲವ್ ಮ್ಯಾರೇಜ್ ಮಾಡ್ಕೊಂಡು ಇವಳನ್ನೇನು ಮಾಡ್ತಾ ಅಂದರೆ, ನೋಡಿ ಇಲ್ಲಿ ಸ್ಟಾರ್ ಇದೆ, ಶುಕ್ರಪರ್ವ ಸ್ಟಾರ್ ಇದ್ದು ಆಯುಷ ಪರ್ವದವರೆಗೆ ಆಯುಷದ ರೇಖೆವರೆಗೆ ಬಂದಿದೆ. ಅದರಿಂದ ಈ ಶ್ರೀಮಂತ ಕುಟುಂಬದ ಹೆಣ್ಣು ಮಗಳನ್ನು ಪ್ರೀತಿಸಿ ಅವಳನ್ನ ಕರ್ಕೊಂಡು ಏನು ಮಾಡ್ತಾನೆ ಅಂತಂದರೆ, ಊರು ಬಿಟ್ಟೆ ಹೊರಟೋಗ್ತಾನೆ. ಅವಳನ್ನ ಕರ್ಕೊಂಡು ಊರು ಬಿಟ್ಟೆ ಹೊರಟೋಗ್ತಾನೆ. ಅವರಿಬ್ಬರು ಊರು ಬಿಟ್ಟು ಹೊರಟೋಗ್ತಾರೆ. ಊರು ಬಿಟ್ಟು ಹೋಗಿ ಬೇರೆ ಯಾವುದೋ ಇನ್ನೊಂದು ಹಳ್ಳಿಗೆ ಹೋಗ್ತಾರೆ. ಬೇರೆ ಇನ್ನೊಂದು ಹಳ್ಳಿಗೆ ಹೋಗಿ ಅಲ್ಲೂ ಅದೇ ನಾಟಕ. ಮತ್ತು ನಾನು ವೈದ್ಯ, ನನ್ನ ಪೂರ್ವಜರೆಲ್ಲ ವೈದ್ಯರು, ನನ್ನ ತಾತ ಮುತ್ತಾತ ಹಿರಿಯರು ಎಲ್ಲರೂ ವೈದ್ಯರು. ಅವರಿಂದ ಕಲ್ತಿರ್ತಕ್ಕಂಥ ವಿದ್ಯೆ ನಾನು ಬೇಕಾಷ್ಟು ವಿದ್ಯೆಯನ್ನು ಕಲ್ತ್ಕೊಂಡಿದ್ದೀನಿ, ಎಲ್ಲ ಕಾಯಿಲೆಗಳನ್ನು ವಾಸ ಮಾಡ್ತೀನಿ ಅಂತ ಅಲ್ಲೂ ಹೋಗಿ ಅಲ್ಲಿ ಏನು ಮಾಡ್ತಾರೆ ಅಂದರೆ, ಅಲ್ಲೂ ಅದೇ ಕೆಲಸನೇ ಮಾಡ್ತಾನೆ. ಅದೇ ಕೆಲಸನೇ ಮಾಡ್ತಾನೆ. ಅದೇ ಕೆಲಸ ಮಾಡಿ ಮತ್ತೆ ಅಲ್ಲೂ ದುಡ್ಡು ಸಂಪಾದನೆ ಮಾಡ್ತಾನೆ. ದುಡ್ಡನ್ನು ಸಂಪಾದನೆ ಮಾಡ್ತಾನೆ. ಇದಕ್ಕೆ ಒಂದು ಕಾರಣ, ಈ ಮೋಸ ಮಾಡ್ತಾನಲ್ಲ, ಇದಕ್ಕೆ ಏನಂತಂದರೆ ನೋಡಿ, ಇವನು ಎಲ್ಲಿಂದ ಈ ಒಂದು ಅಂತ್ಯದಿಂದ ಆಕೃತಿಯ ಒಂದು ಗೆರೆ ಇದೆಯಲ್ಲ, ಈ ಲೈನ್ ಏನು ಮಾಡುತ್ತೆ ಅಂದರೆ, ಎಲ್ಲಿಂದ ಶುರುವಾಗಿದೆ ಅಂದರೆ ಕುಜ ಪರ್ವದಿಂದ ಶುರುವಾಗಿದೆ. ಕುಜ ಅಂತ ಅಂದಾಗ ಅವನು ರಫ್ ಸುಳ್ಳು ಮಾತು, ಕಠಿಣವಾದ ಮಾತು, ಸುಳ್ಳಿನ ಮಾತು ಅಲ್ಲಿಂದ ಶುರುವಾಗ್ತದೆ. ಎಲ್ಲಿಗೆ ಹೋಗುತ್ತೆ ಅಂತಂದರೆ ಸೂರ್ಯಪರ್ವಕ್ಕೆ ಹೋಗುತ್ತೆ. ಸೂರ್ಯಪರ್ವಕ್ಕೆ ಹೋದಾಗ ಅವನೇನಾಗ್ತದೆ ಅಂದರೆ, ಇದರಿಂದ ಶುರುವಾಗಿ ಸೂರ್ಯಪರ್ವಕ್ಕೆ ಹೋದಾಗ ಸೂರ್ಯಪರ್ವದಲ್ಲಿ ಅದರ ಕ್ಯಾರೆಕ್ಟರ್ ಏನು ಅಂತಂದರೆ, ಒಳ್ಳೆ ಹೆಸರನ್ನು ಪಡ್ಕೊಳ್ತಾನೆ, ಒಳ್ಳೆ ದುಡ್ಡು ಸಂಪಾದನೆ ಮಾಡ್ತಾನೆ, ಜನಗಳನ್ನೆಲ್ಲ ಆಕರ್ಷಣೆ ಮಾಡ್ತಾನೆ, ಅನೇಕ ಜನಗಳಿಗೆ ಬೇಕಾಗಿರೋವನು ಅನ್ನೋ ಹಾಗೆ ನಾಟಕ ಮಾಡ್ತಾನೆ. ಈ ಲೈನಿಂದ ಇದನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಹೀಗೆ ಇವನು ಮೋಸ ಮಾಡಿ, ಇವನೊಬ್ಬ ಮೋಸಗಾರ ವೈದ್ಯ, ಏನು ವಿದ್ಯೆನೂ ಬರಲ್ಲ, ಸುಮ್ಮನೆ ಏನೋ ಕಲ್ತ್ಕೊಂಡು ಆಚೆಗೆ ಕೊಡ್ತೀನಿ, ಈಚೆಗೆ ಕೊಡ್ತೀನಿ, ಆಮೇಲೆ ಔಷಧಿ ಕೊಡ್ತೀನಿ, ಈ ಔಷಧಿ ಕೊಡ್ತೀನಿ, ಏನು ಔಷಧಿನೂ ಕೊಡಲ್ಲ, ಏನಿಲ್ಲ. ಹೀಗಾಗಿ ಇವನು ಇವನೊಬ್ಬ ಮೋಸಗಾರ ವೈದ್ಯನ ವೈದ್ಯ. ಮತ್ತು ಏನು ಮಾಡ್ತಾನೆ ಅಂದರೆ, ಇರೋ ಕಡೆಗೆ ಬೇಕಾಷ್ಟು ದುಡ್ಡು ಸಂಪಾದನೆ ಮಾಡಿ ಒಳ್ಳೆಯ ಜೀವನವನ್ನು ಮಾಡ್ತಾನೆ. ಏಕೆಂದರೆ ಧನರೇಖೆ ಚೆನ್ನಾಗಿದೆ, ದುಡ್ಡು ಸಂಪಾದನೆ ಮಾಡ್ತಾನೆ, ಧನರೇಖೆನೂ ಚೆನ್ನಾಗಿದೆ. ಹೀಗೆ ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳಿ ಈ ಎಪಿಸೋಡನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಎಪಿಸೋಡಲ್ಲಿ ತಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ. ಥ್ಯಾಂಕ್ ಯು.